ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಂದು ಶನಿವಾರ ಮತ್ತು ಶನಿವಾರದ ವ್ಲಾಗ್ ಕಂಟಿನ್ಯೂ ಆಗ್ತಾ ಇದೆ. ಮತ್ತು ಮಧ್ಯಾಹ್ನದಿಂದ ಇನ್ನು ಬೆಳಗ್ಗೆಯಿಂದ ವಾರ ಎಲ್ಲ ಮುಗಿಸ್ಬಿಟ್ಟು ಇನ್ನು ಬಟ್ಟೆ ಎಲ್ಲ ಒಗೆದ್ಬಿಟ್ಟು ಇನ್ನು ಮನೆ ಕೆಲಸ ಎಲ್ಲ ಮುಗೀತು. ಇನ್ನು ಮನೆ ಕೆಲಸ ಮುಗಿದ ಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಅಷ್ಟೇ, ಇನ್ನು ಒಂದು ಸಂಜೆವರೆಗೂ ಅಷ್ಟೇ. ಮತ್ತು ಸಂಜೆಯಿಂದ ಮತ್ತೆ ಸ್ಟಾರ್ಟ್ ಆಗುತ್ತೆ. ಇನ್ನು ವೆದರ್ ಅಂತೂ ಸ್ವಲ್ಪ ಮೀಡಿಯಮ್ ಆಗಿತ್ತು. ಮಳೆ ಬರ್ತಾಯಿತ್ತು ಬಿಡ್ತಾಯಿತ್ತು, ಆ ಥರ ಎಲ್ಲ ಆಗ್ತಾಯಿತ್ತು. ಈ ಕಡೆ ಫಾಸ್ಟಾಗೂ ಬರ್ತಾ ಇರಲಿಲ್ಲ, ಈ ಕಡೆ ಬಿಡ್ತಾನೂ ಇರಲಿಲ್ಲ. ಆ ಥರ ಅನ್ನಿಸ್ತಾಯಿತ್ತು. ಇನ್ನು ಅದಕ್ಕೋಸ್ಕರ ಅತ್ತೆ ಇದ್ದು ಸ್ವಲ್ಪ ಟೀ ಆದರೂ ಮಾಡಮ್ಮ ಅಂತಂದರು. ಇನ್ನು ಟೀ ಮಾಡೋಣ ಅಂತ ಹೇಳಿ ಇನ್ನು ಒಳಗಡೆ ಬಂದೆ. ಇನ್ನು ಗುಂಡಂತೂ ಆಟ ಆಡ್ಕೊಳ್ತಾ ಇದ್ದ. ಇನ್ನು ಕಂಪಲ್ಸರಿ ಟೀ ಬೇಕೇ ಬೇಕು. ಮಾವ ಕೂಡ ಕುಡಿತಾ ಇರ್ತಾರೆ, ಇನ್ನು ನಾನು ಅಷ್ಟೇ. ಎಷ್ಟೇ ಅವಾಯ್ಡ್ ಮಾಡೋಣ ಅಂದರೂ ಕೂಡ ಆಗ್ತಾಯಿಲ್ಲ. ಯಾರಾದರೂ ಒಬ್ಬರು ಕುಡಿಯೋರು ಇದ್ದುಬಿಟ್ರಂತೂ ಇನ್ನು ಅವ್ರಿಗೋಸ್ಕರನಾದರೂ ಮಾಡಬೇಕಲ್ಲ. ಅವ್ರಿಗೆ ಮಾಡಿಕೊಡಂಗೂ ಆಗುತ್ತೆ ಮತ್ತು ನಾವು ಕುಡ್ದಂಗೆ ಆಗುತ್ತೆ ಅನ್ನೋಷ್ಟು ಇದಾಗ್ಬಿಡುತ್ತೆ. ತುಂಬ ಕಂಟ್ರೋಲ್ ಮಾಡಬೇಕು. ಅಲ್ಲಿ ಇಲ್ಲಿ ಕೇಳ್ತಾ ಇದ್ರೆ ಭಯ ಅನಿಸುತ್ತೆ. ಇತ್ತೀಚೆಗಂತೂ ಶುಗರ್ ಅನ್ನೋ ಕಾಯಿಲೆ ಸಖತ್ತು ಹರಡ್ಕೊಂಡ್ಬಿಟ್ಟಿದೆ. ಯಾರಿಗಾದ್ರೂ ಕೇಳಿ ಪ್ರತಿಯೊಬ್ಬರು ಕೂಡ ಫುಲ್ಲು ಟೀ ಕುಡಿಯಲ್ಲ, ರೈಸ್ ತಿನ್ನಲ್ಲ, ಏನಿಲ್ಲ, ಫುಲ್ ಅವಾಯ್ಡ್ ಮಾಡ್ತಾಯಿದ್ದಾರೆ ಫುಡ್ಡೆಲ್ಲ ಕೂಡ. ಅಂದರೆ ಇದು ಶುಗರ್ಗೆ ಸಂಬಂಧಪಟ್ಟಿರೋ ಫುಡ್ಡೆಲ್ಲ ಕೂಡ ಕಡಿಮೆ ಮಾಡ್ತಾಯಿದ್ದಾರೆ. ಅವ್ರನ್ನ ನೋಡ್ತಾ ಇದ್ದರೆ ನನಗೆ ಒಂದು ಸತಿ ಭಯ ಅನಿಸ್ಬಿಡುತ್ತೆ. ಯಪ್ಪ ಹೆಂಗಪ್ಪ ಮುಂದಕ್ಕೆ ಕಷ್ಟ ಆಗ್ತಾಯಿದೆ. ಇವಾಗಿಂದಲೇ ನಾವು ಕಂಟ್ರೋಲ್ ಮಾಡಿಕೊಂಡ್ರೆ, ತಿನ್ನೋದ್ರಲ್ಲಾಗಲಿ ಕುಡಿಯೋದ್ರಲ್ಲಾಗಲಿ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡ್ರೆ ಚೆನ್ನಾಗಲ್ವಾ. ಮತ್ತು ಹೆಚ್ಚು ಕಮ್ಮಿ ಆದರೆ ಎಲ್ಲಿ ಅನ್ನೋ ಅಷ್ಟು ಬೇಜಾರಾಗುತ್ತೆ ಒಂದೊಂದು ಸತಿ. ಆದರೂ ಕೂಡ ಅದೇ ಕೆಲಸ ನನಗೆ ರಿಪೀಟ್ ಮಾಡ್ತಾನೇ ಇರ್ತೀನಿ. ಒಂದೊಂದು ಸತಿ ಭಯನೂ ಆಗುತ್ತೆ. ರೀಸೆಂಟ್ಲಿ ನಮ್ಮ ಆಂಟಿಗೂ ಅಷ್ಟೇ, ಅವರು ಅಷ್ಟೇ ಯಾವಾಗಲೂ ಕೂಡ ಟೀ ಕಾಫಿ ಜಾಸ್ತಿ ಕುಡಿತಾಯಿದ್ರು. ಮತ್ತು ಟಿಫನ್ ಐಟಮ್ ಜಾಸ್ತಿನೇ ಮಾಡ್ತಾಯಿದ್ರು. ಏನೋ ಒಂಥರ ಅವರು ಅಂದರೆ ಫುಡ್ಡಲ್ಲಾಗಲಿ, ಕುಡಿಯೋ ಟೀ ಕಾಫಿ ಮತ್ತು ತಿನ್ನೋ ಸ್ವೀಟಲ್ಲಾಗಲಿ ಪ್ರತಿಯೊಂದರಲ್ಲೂ ಅವ್ರಿಗೆ ಸ್ವಲ್ಪ ಇಷ್ಟ ಸ್ವೀಟ್ ಅಂದರೆ. ಇವಾಗಂತೂ ಏನು ಮಾಡಿದ್ರು ಕೂಡ ಒಂದು ಕಾಫಿ ಕುಡೀರಂದ್ರೂ ಕೂಡ ಕುಡಿಯೋದಿಲ್ಲ, ಅಷ್ಟು ಅವಾಯ್ಡ್ ಮಾಡ್ತಾಯಿದ್ದಾರೆ. ಮೊನ್ನೆ ರೀಸೆಂಟಾಗಿ ಶುಗರ್ ಟೆಸ್ಟ್ ಮಾಡಿಸ್ಕೊಂಡಾಗ ಫುಲ್ಲು ಜಾಸ್ತಿ ಆಗಿಬಿಡ್ತು. ಅದಕ್ಕೋಸ್ಕರ ಇನ್ನೊಬ್ಬರು ಕೂಡ ಅಷ್ಟೇ, ಅವಳು ನಮ್ಮ ತಂಗಿನೇ, ಅವಳಿಗೂ ಅಷ್ಟೇ ಫಸ್ಟ್ನೇ ಪ್ರೆಗ್ನೆನ್ಸಿಯಲ್ಲಿ ಮಗುಗೆ ಪ್ರಾಬ್ಲಮ್ ಆಗಿಬಿಟ್ಟು ಪಾಪ ಹೊಟ್ಟೆಲ್ಲೇ ತೀರೋಯ್ತು. ಅವಾಗಿಂದನೂ ಟ್ರೈ ಮಾಡ್ತಾ ಇದ್ದಾರೆ. ಏನು ಮಾಡಿದ್ರು ಕೂಡ ಮತ್ತೆ ಇದಾಗ್ತಾ ಇಲ್ಲ. ಅಷ್ಟು ಪ್ರಾಬ್ಲಮ್ ಆಗಿದೆ ಶುಗರಿಂದ. ಅವಳಿಗೂ ಅಷ್ಟೇ, ಮುಂಚೆನೂ ಅಷ್ಟೇ ಹೇಳ್ತಾ ಇದ್ರೆ ನನಗೆ ಒಂಥರ ಅನಿಸುತ್ತೆ. ಮನೇಲಿ ಪಾಯಸ ಮಾಡಿದ್ರು ಕೂಡ ಅವಳು ಯಾರಿಗೂ ಕೂಡ ಕೊಡ್ತಿದ್ದಂಗೆ ಸುಮ್ಮನೆ ಅವಳೇ ಜಾಸ್ತಿ ತಿಂತಾ ಇದ್ಲಂತೆ. ಅವಳೇ ಲೋಟ ಫುಲ್ಲು ಹಾಕೊಂಡು ಕುಡಿಯೋದು ಆ ಥರ ಎಲ್ಲ ಮಾಡ್ತಾ ಇದ್ಲಂತೆ. ಸಖತ್ತು ಟೀ ಕಾಫಿ ಎಲ್ಲ ಕುಡಿತಾ ಇದ್ಲಂತೆ. ಅವಾಗಿನ ಎಫೆಕ್ಟು ಇವಾಗ ಕಾಣಿಸ್ಕೊತಾ ಇದೆ. ಅವ್ರ ಮಕ್ಳಿಗೋಸ್ಕರ ಎಷ್ಟು ಒದ್ದಾಡ್ತಾ ಇದ್ದಾರೆ. ಒಂದು ಹಾಸ್ಪಿಟಲಲ್ಲ, ಎಷ್ಟು ಡಾಕ್ಟ್ರ್ ಹೇಳ್ತಾರೆ ಅಷ್ಟು ಹಾಸ್ಪಿಟ್ಲಿಗೆಲ್ಲ ಸುತ್ತಾ ಇದ್ದಾರೆ. ಬಟ್ ಏನು ಮಾಡೋಣ, ಶುಗರ್ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ ಅವಳಿಗೆ. ಅದೊಂದು ನ್ಯೂಸ್ ಕೇಳಿದೆ, ತುಂಬ ಭಯ ಅನಿಸುತ್ತೆ. ಎಲ್ಲ ಗೊತ್ತಿರುತ್ತೆ, ಆದರೂ ಕೂಡ ನಾವು ಮಾಡೋ ತಪ್ಪು ಅದನ್ನೇ ಮಾಡ್ತಾ ಇರ್ತೀವಿ. ಒಂದೊಂದು ಸತಿ ಎಷ್ಟು ಇದು ಅನಿಸುತ್ತೆ ಅಲ್ವಾ. ಅದಕ್ಕೋಸ್ಕರ ಏನಾದರೂ ಮಾಡಿ ಫುಲ್ ಅವಾಯ್ಡ್ ಮಾಡಿಬಿಡ್ಬೇಕು ಅಂತೇಳ್ಬಿಟ್ಟು ಡಿಸೈಡ್ ಮಾಡ್ಕೊಂಬಿಟ್ಟಿದ್ದೀನಿ ನನಗೆ ನಾನೇ. ಅಂದರೆ ನಾವು ಮನ್ಸಿಗೆ ಹಾಕ್ಕೊಂಡ್ರೆ ಏನು ದೊಡ್ಡ ವಿಷಯ ಅಲ್ಲ. ಏನೇ ಆಗಲಿ ಒಂದು ಸ್ವಲ್ಪ ದಿನ ಕಷ್ಟ ಆಗುತ್ತೆ, ಆಮೇಲೆ ಅದಷ್ಟು ಸರಿ ಹೋಗುತ್ತೆ. ಇನ್ನು ಸಂಜೆ ಕೂಡ ಅಲ್ವಾ, ಇನ್ನೆಲ್ರಿಗೂ ಟೀ ಮಾಡಿಕೊಟ್ಬಿಟ್ಟು ಇನ್ನು ನಾನು ಸ್ವಲ್ಪ ಟೀ ಕುಡಿದ್ಬಿಟ್ಟು ಇನ್ನು ಗುಡ್ಡನ ಜೊತೆ ಆಟ ಆಡ್ತಾಯಿದ್ವಿ. ಇನ್ನು ಇಲ್ಲಿ ಬಂದು ನಮ್ಮ ಅಜ್ಜಿ ಮತ್ತು ನಮ್ಮ ಅತ್ತೆ, ನಮ್ಮ ಅವ್ವ ಇಲ್ಲಿ ಅವ್ರವ್ರ ಕೆಲಸ ಅವ್ರು ಮಾಡ್ಕೊತಾ ಇದ್ದಾರೆ. ಇನ್ನು ನಾಳೆ ಬಂದು ಫಂಕ್ಷನ್ ಇದೆ, ಭಾನುವಾರ. ಮಾವ ಬಂದು ಮದುವೆಗೆ ಹೋಗ್ತಾ ಇದ್ದಾರೆ. ಇನ್ನು ನಮ್ಮ ಅತ್ತೆ ಬಂದು ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ದಾರೆ. ನಾಮಕರಣ ಇದೆ ನಮ್ಮ ರಿಲೇಷನಲ್ಲಿ, ನಾಮಕರಣಕ್ಕೆ ಅಂತ ಹೋಗ್ತಾ ಇದ್ದಾರೆ. ಅದಕ್ಕೆ ಅವ್ರ ಪ್ರಿಪ್ರೇಷನ್ ಅವ್ರು ಮಾಡ್ಕೊತಾ ಇದ್ದಾರೆ. ಇನ್ನು ಮಾವ ಎಲ್ಲಿಗಾದರೂ ಹೋಗಲಿ, ಅವ್ರು ಜಸ್ಟ್ ಹಿರಿಯೂರ್ಗೆ ಹೋದ್ರೂ ಕೂಡ ಅವ್ರ ಬಟ್ಟೆ ಐರನ್ ಇಲ್ಲದೆ ಎಲ್ಲೂ ಕೂಡ ಹೋಗೋದಿಲ್ಲ ಹೊರಗಡೆ. ಅದಕ್ಕೆ ಈ ಥರ ಫ್ರೀ ಇದ್ದಾಗ ಎಲ್ಲ ಬಟ್ಟೆನೂ ನೀಟಾಗೆ ಐರನ್ ಮಾಡ್ಕೊಂಡ್ಬಿಟ್ಟು ಎತ್ತಿಟ್ಕೊಬಿಡ್ತಾರೆ. ಆಮೇಲೆ ಎಮರ್ಜೆನ್ಸಿ ಎಲ್ಲಾದರೂ ಹೋಗ್ಬೇಕಂದಾಗ ಅವಾಗ ಈಸಿ ಆಗುತ್ತೆ ಹಾಕ್ಕೊಂಡು ಹೋಗೋದಕ್ಕೆ. ಮತ್ತು ಅವಾಗಲೇ ಹೋಗಬೇಕು, ಅವಾಗಲೇ ಮಾಡ್ಕೋಬೇಕಂದ್ರೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಮುಂಚೆನೇ ಎಲ್ಲ ಕೂಡ ಪ್ರಿಪ್ರೇಷನ್ ಮಾಡ್ಕೊತಾರೆ. ಅಜ್ಜಿ ಬಂದು ಮನೆ ಹತ್ರ ಬಂದಿದ್ದರು, ಸುಮ್ಮನೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ. ಅವರು ಸುಮ್ಮನೆ ಇರಲಿಲ್ಲ. ಇನ್ನು ಅತ್ತೆ ಬೀಡಿ ಸುತ್ತಾ ಇದ್ದರೆ ಅವರು ಕೂಡ ಹೆಲ್ಪ್ ಮಾಡ್ತಾಯಿದ್ರು, ಬೀಡಿ ಎಲ್ಲ ಕೂಡಿಡ್ತಾಯಿದ್ರು. ಇನ್ನು ಸಂಜೆ ಕೂಡ ಆಗಿತ್ತು, ಅಡುಗೆ ಎಲ್ಲ ಮುಗಿಸಿದ್ದೆ, ಅಡುಗೆ ಕೆಲಸ ಎಲ್ಲ ಮುಗ್ದಿತ್ತು. ಬೆಳಗ್ಗೆ ಸಾಂಬಾರಿತ್ತು, ಅನ್ನ ಮುದ್ದೆ ಮಾಡಿದ್ದೆ ಅಷ್ಟೇ ಸಿಂಪಲ್ಲಾಗಿ. ಇನ್ನು ಅಷ್ಟರಲ್ಲಿ ನಮ್ಮ ಮನೆಯವ್ರು ಕೂಡ ಬಂದರು. ಸಂಜೆ ಆಗಿತ್ತು ಆಗಲೇ. ನಮ್ಮ ಮನೆಯವ್ರು ಬಂದಾಗ 5 ಕಾಲಾಗಿತ್ತು ಟೈಮು. ಇನ್ನು ಹೋಗೋಣ ಬನ್ನಿ ಅಂತ ಹೇಳಿದ್ರು. ಇನ್ನು ಅಷ್ಟರೊಳಗೆ ನಾನು ಬಾಕ್ಸ್ ಎಲ್ಲ ರೆಡಿ ಮಾಡಿಕೊಂಡು ಇನ್ನು ತೋಟಕ್ಕೆ ಬಂದ್ವಿ. ಇನ್ನು ತೋಟಕ್ಕೆ ಬಂದುಬಿಟ್ಟು ಬೈಕು ಇಲ್ಲೇ ಶೀಟ್ ಕೆಳಗೆ ನಿಲ್ಲಿಸಿದ್ದೀವಿ. 2 ದಿನದಿಂದ ಸ್ವಲ್ಪ ಮಳೆ ಬರ್ತಾ ಇದೆ, ಅದಕ್ಕೋಸ್ಕರ ಮತ್ತೆ ನೆಂದುಬಿಟ್ಟು ಸ್ಟಾರ್ಟ್ ಆಗೋದಿಲ್ಲ ಅಂತ ಹೇಳಿ ಮೊನ್ನೆ ತುಂಬ ಕೈ ಕೊಟ್ಬಿಟ್ಟಿತ್ತು ಬೈಕು. ಏನು ಮಾಡಿದ್ರು ಕೂಡ ಸ್ಟಾರ್ಟ್ ಆಗ್ತಾ ಇರಲಿಲ್ಲ. ಹಂಗು ಹಿಂಗು ಪೇಚಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಮನೆಗೆ ಹೋದ್ವಿ. ಮನೆಗೆ ಹೋಗೋಷ್ಟೊತ್ತಿಗೆ ಟೈಮ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಇನ್ನು ನೆನ್ನೆಯಿಂದನೂ ನಮ್ಮ ಮನೆಯವರು ಬೈಕು
ಶೀಟ್ ಕೆಳಗಡೆ ನಿಲ್ಲಿಸ್ತಾ ಇದ್ದಾರೆ. ಹಾಗೆಯೇ ಕಮೆಂಟ್ ಮಾಡಿದರು, ಪೇಮೆಂಟ್ ಆಯ್ತು ಅಂತ ಹೇಳಿಬಿಟ್ಟು. ಇಲ್ಲ, ನಿಜವಾಗ್ಲೂ ಪೇಮೆಂಟ್ ಅನ್ನೋದು ಅದೃಷ್ಟ ಮಾಡಿರಬೇಕು. ಯೂಟ್ಯೂಬ್ ಪೇಮೆಂಟ್ ಅನ್ನೋದು ಅಷ್ಟು ಬೇಗ ಆಗೋದಿಲ್ಲ. ಇನ್ನು ನಮ್ಮಂಥ ವಿಲೇಜ್ ವ್ಲಾಗರ್ಸ್ಗಂತೂ ತುಂಬಾ ಕಷ್ಟ. ಯಾರೋ ಒಬ್ರು ಬೇಗ ಸಕ್ಸಸ್ ಕಾಣೋಕ್ಕೆ ಸಾಧ್ಯ. ಇನ್ನು ನಮ್ಮಂಥವ್ರಂತೂ ನಿಜ ತುಂಬ ಕಷ್ಟನೇ. ನಾವು ಇವಾಗ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬರೋದಕ್ಕೆ ಎಷ್ಟು ಒದ್ದಾಡ್ತಾ ಇರ್ತೀವಿ. ಮಾನಿಟೈಸೇಷನ್ ಆನ್ ಆಗೋದಕ್ಕೂ ಕೂಡ ತುಂಬ ಒದ್ದಾಡ್ತಾ ಇದ್ದೀವಿ. ಇನ್ನು ಪೇಮೆಂಟ್ ಬರೋಕ್ಕಂತೂ ತುಂಬಾ ವೇಟ್ ಮಾಡಬೇಕಾಗುತ್ತೆ. ಇನ್ನೂ ಒಂದು ವರ್ಷ, 1.5 ವರ್ಷ ಕೂಡ ಕಾಯಬೇಕಾಗುತ್ತೆ ನಮ್ಮ ಅದೃಷ್ಟಕ್ಕೆ. ಏನೋ ದೇವ್ರ ದಯದಿಂದ, ನಿಮ್ಮ ದಯದಿಂದ ಬೇಗ ವೀಡಿಯೋಸ್ ಎಲ್ಲ ರೀಚ್ ಆಗಿ ನೀವೊಂದು ಸಪೋರ್ಟ್ ಮಾಡಿ ಚೆನ್ನಾಗಿ ವೀಡಿಯೋಸ್ ಒಂದು ನೋಡಿದ್ರೆ ಆದಷ್ಟು ಬೇಗ ಆಗ್ಬೋದೇನೋ. ಇಲ್ಲಾಂತಂದರೆ ಸುಮಾರು ವರ್ಷಗಟ್ಟಲೆ ವೇಟ್ ಮಾಡಬೇಕು ಒಂದು ಪೇಮೆಂಟ್ಗೆ. ಅಷ್ಟು ಕಷ್ಟ ಆಗ್ತಿದೆ. ಯೂಟ್ಯೂಬ್ ಅನ್ನೋದು ಸುಲಭ ಅಲ್ಲ, ಬಟ್ ನಮ್ಮಂಥವ್ರಿಗಂತೂ ಸುಲಭ ಅಲ್ಲವೇ ಅಲ್ಲ. ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿ ಮಾಡಲೇಬೇಕಾಗುತ್ತೆ. ಆದರೂ ಕೂಡ ಮಾಡ್ತಾ ಇದ್ದೀವಿ. ಅದು ದೇವ್ರಿಚ್ಛೆ ಮತ್ತು ನಿಮ್ಮ ಇಚ್ಛೆ ಅಂತಲೇ ಹೇಳ್ಬೋದು. ಹಾಗೆ ರೆಗ್ಯುಲರಾಗಿ ನನಗೆ ಕಮೆಂಟ್ ಮಾಡೋರಾಗಲಿ, ನನ್ನ ವೀಡಿಯೋಸ್ ನೋಡೋರಾಗಲಿ ನಂಬರ್ ಕೇಳ್ತಾ ಇದ್ದಾರೆ ಸಿಸ್ಟರ್ಸ್ಗಳೆಲ್ಲ. ಏನು ಗೊತ್ತಾ, ನಮಗೂ ಆಸೆನೇ ನಮ್ಮ ವ್ಯೂವರ್ಸ್ ಹತ್ರ ಎಲ್ಲ ಮಾತಾಡಬೇಕು, ಡೈರೆಕ್ಟಾಗಿ ಅವರು ನೋಡಬೇಕು ಅಂತ ಆಸೆ ಅನಿಸುತ್ತೆ. ಬಟ್ಟು ಇದು ಬಂದುಬಿಟ್ಟು ಸೋಷಿಯಲ್ ಮೀಡಿಯಾ ಅಲ್ವಾ, ಹಾಗೆಲ್ಲ ನಂಬರ್ ಹಾಕೋ ಹಾಗಿಲ್ಲ. ಏನಕ್ಕಂದರೆ ಸ್ವಲ್ಪ ಪ್ರಾಬ್ಲಮ್ಮು. ಈ ಥರ ಎಲ್ಲ ಡೈರೆಕ್ಟಾಗಿ ನಂಬರ್ ಕೊಡೋದಾಗಲಿ, ಅಡ್ರೆಸ್ ಕೊಡೋದಾಗಲಿ ಆ ಥರ ಎಲ್ಲ ಇದು ಮಾಡೋ ಹಾಗಿಲ್ಲ ಅಂತ ಅನಿಸುತ್ತೆ. ಅಂದರೆ ನಮ್ಮ ಪ್ರೀತಿ ವಿಶ್ವಾಸ ಅಂತಂದರೆ ನಾವು ಏನಾದರೂ ಮಾಡಿಬಿಟ್ಟು ನಾವು ಮೀಟ್ ಮಾಡಲೇಬೇಕು, ನಮ್ಮ ಹತ್ರ ಮಾತಾಡಲೇಬೇಕು ಅಂತಂದರೆ ಅದಕ್ಕೂ ಕೂಡ ಸ್ವಲ್ಪ ಇದಿರುತ್ತೆ. ಅಟ್ಲೀಸ್ಟ್ ನಿಮ್ಮ ನಂಬರ್ ಆದರೂ ಸಿಕ್ಕರೂ ಕೂಡ ನಾವು ಹೆಂಗೋ ಸೀಕ್ರೆಟಾಗಿ ನಾವು ಫೋನಲ್ಲಿ ಮಾಡಿ ಮಾತಾಡ್ಬೋದು ನಿಮ್ಮ ಜೊತೆ. ಇಲ್ಲ ನಮ್ಮ ನಂಬರ್ ಆದರೂ ಸಿಕ್ಕರೂ ಕೂಡ ನೀವು ಹೆಂಗೋ ಮಾತಾಡ್ತಾ ಇರ್ತೀರ. ತುಂಬ ಆಸೆ ಪಡ್ತಾ ಇದ್ದೀರಾ, ತುಂಬ ಪ್ರೀತಿ ತೋರಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನೋಡೋಣ ಮುಂದಿನ ದಿನಗಳಲ್ಲಿ ಏನಾದರೂ ಅಂಥ ಅದೃಷ್ಟ ಇದ್ದರೆ ನಿಜವಾಗ್ಲೂ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ, ನೀವು ಕೂಡ ನನ್ನನ್ನು ಭೇಟಿ ಆಗ್ಬೋದು. ಆ ಥರ ಕೂಡ ಒಂದು ನೋಡ್ಕೊಂಡು ಒಂದು ವೀಡಿಯೋ ಮಾಡ್ತೀನಿ, ಮಿಸ್ ಮಾಡಲ್ಲ. ನಿಮ್ಮ ಆಸೆ ಅಂತೂ ನಾನು ನೆರವೇರಿಸ್ತೀನಿ. ಅಂದರೆ ಸದ್ಯಕ್ಕೆ ಇವಾಗ ಅಲ್ಲ, ಇನ್ನೂ ಸ್ವಲ್ಪ ದಿನ ಹೋಗಲಿ. ನಾನು ಯೂಟ್ಯೂಬಲ್ಲಿ ಸ್ವಲ್ಪ ಸಕ್ಸಸ್ ಕಂಡ್ಮೇಲೆ ಖಂಡಿತವಾಗ್ಲೂ ಕೂಡ ನಿಮ್ಮ ಸಹಾಯನ ನಾನು ಮರೆಯೋಕ್ಕಾಗೋದಿಲ್ಲ. ಯಾಕೆಂದರೆ ನೀವಿಲ್ಲದೆ ನಾವಿಲ್ಲ ಹೇಳ್ಬೇಕಂದ್ರೆ. ಅದಕ್ಕೋಸ್ಕರ ನಾನು ಸ್ವಲ್ಪ ದಿನ ಟೈಮ್ ತೊಗೊಳ್ತೀನಿ. ಆಸೆ ಆಗುತ್ತೆ, ನೀವು ಅಷ್ಟು ಇಷ್ಟಪಟ್ಟು ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನಿಸುತ್ತೆ ಸಿಸ್ಟರ್ ಅಂತ ಕೇಳ್ತಿದ್ದೀರಲ್ವ. ನನಗೂ ಅಷ್ಟೇ ಮನಸ್ಸು ತಡಿತಾ ಇಲ್ಲ. ನೋಡೋಣ ಯಾವುದಾದ್ರೂ ಒಂದು ರೂಪದಲ್ಲಿ ಏನೋ ನಂಬರ್ಸ್ಗಳು ಸಿಕ್ಕರೆ ಮಾತಾಡೋಣ ಅಂತ ಹೇಳ್ತೀನಿ. ಇನ್ನು ಸಂಜೆ ಕೂಡ ಆಯ್ತಲ್ಲ, ನಾವು ತೋಟಕ್ಕೆ ಬಂದುಬಿಟ್ಟು ಇನ್ನು ಮನೆಯಿಂದ ಸ್ವಲ್ಪ ಕಡಲೆಕಾಯಿ ತೊಗೊಂಬಂದಿದ್ದೆ. ಮಾವರು ನೀಟಾಗಿ ಕೊಟ್ಟಿದ್ರು, ಅವನು ಸ್ವಲ್ಪ ತೊಗೊಂಬಂದಿದ್ದೆ. ಇನ್ನು ಬಂದ ತಕ್ಷಣ ಇನ್ನೇನು ಕೆಲಸ ಇರಲ್ಲಲ್ವ. ಇನ್ನು ನಮ್ಮ ಗುಂಡನ್ನ ಆಟಾಡಿಸ್ಕೊಳ್ಳೋದು, ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಇಲ್ಲ ನಾನು ನಮ್ಮ ಮನೆಯವ್ರ ಸ್ವಲ್ಪ ಮಾತಾಡೋದು ಆ ಥರ ಇರುತ್ತಲ್ಲ, ಹಂಗೆ ಗುಂಡನ ಜೊತೆ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀವಿ. ಇನ್ನು ಎಲ್ಲ ಕಡಲೆಕಾಯಿ ಎಲ್ಲ ತಿಂದುಬಿಟ್ಟು ನನ್ನ ಮಗ ಅಂತೂ ಎಲ್ಲ ಚೆಲ್ಲಾಪಿಲ್ಲಿ ಮಾಡಿ ಅವನ ಆಟ ಆಡ್ತಾ ಇದ್ದ. ಇನ್ನು ಎಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಇನ್ನು ನೀಟಾಗಿ ಎಲ್ಲ ಕಸ ಗುಡಿಸ್ತಾ ಇದ್ದೀನಿ. ಇನ್ನು ಅವನಿಗಂತೂ ಕ್ಯಾಮ್ರಾ ಇಟ್ಟರೆ ಸಾಕು ಕುಣಿಯೋದು, ಅಮ್ಮ ನಾನು ಕಾಣಿಸ್ತಾ ಇಲ್ಲಲ್ಲ, ನಾನು ಎಲ್ಲಿದ್ದೀನಿ, ನಾನು ಕಾಣಿಸ್ತಾ ಇಲ್ಲ ಅಂತ ಹೇಳೋದು, ಆ ಥರ ಎಲ್ಲ ಮಾಡ್ತಾನೇ ಇರ್ತಾನೆ ಅವನು. ಇಲ್ಲಿಗೆ ಬಂದ್ರಂತೂ ಇನ್ನು ಸಾಂಗ್ ಹಾಕ್ಬಿಟ್ರೆ ನಮ್ಮ ಮನೆಯವರು ಫುಲ್ಲು ಡ್ಯಾನ್ಸ್ ಮಾಡೋ ಅವನು. ಮಲಗೋವರೆಗೂ ಕೂಡ ಫುಲ್ಲು ನಗೋದು, ಕುಣಿಯೋದು, ಅವ್ರ ಪಪ್ಪದ ಜೊತೆ ಆಟ ಆಡೋದು ಎಲ್ಲ ಮಾಡ್ತಾಯಿರ್ತಾನೆ. ಇನ್ನು ಬೆಳಗ್ಗೆ ಅಂತೂ ಬೆಳಗ್ಗೆಯಿಂದ ಮನೆ ಹತ್ರ ಒಬ್ಬನೇ ಇರ್ತಾನೆ, ಯಾರೂ ಕೂಡ ಇರೋದಿಲ್ಲ. ಚಿಕ್ಕ ಮಕ್ಕಳಿದ್ದಾರೆ, ಬಟ್ ಅವ್ರು ಅಂಗನವಾಡಿಗೆ ಹೋಗ್ತಾ ಇರ್ತಾರೆ, ಮತ್ತು ಮನೆ ಹತ್ರನೂ ಇರ್ತಾರೆ, ಜಾಸ್ತಿ ಬರೋದಿಲ್ಲ. ಹಿಂಗೆ ಸಂಜೆ ಟೈಮ್ ಮಾತ್ರ ಬರ್ತಾ ಇರ್ತಾರೆ. ಇನ್ನು ಬೆಳಗ್ಗೆಯಿಂದ ನಮ್ಮ ಜೊತೆನೇ ಇರ್ತಾನಲ್ವ, ಅದಕ್ಕೆ ಅವ್ನಿಗೆ ಈ ಥರ ಅವ್ರ ಪಪ್ಪ ಸಿಕ್ಬಿಟ್ರಂತ ಸಾಕು ಕುಣಿಯೋದು ಮತ್ತು ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡೋದು ಆ ಥರ ಎಲ್ಲ ಮಾಡ್ತಾನೆ ಇರ್ತಾನೆ. ಇಷ್ಟೇ. ಸಂಜೆ ಟೈಮ್ ಇದ್ರೇ ನಾವು ಇದೇ ಥರನೇ ಇರ್ತೀವಿ ತೋಟದಲ್ಲೆಲ್ಲ. ಚೆನ್ನಾಗಿರುತ್ತಪ್ಪ ವಾತಾವರಣ ಎಲ್ಲ ಕೂಡ. ನಮ್ಮ ಸಿಸ್ಟರ್ ಕೂಡ ಕಮೆಂಟ್ ಮಾಡಿದರು, ಸಿಸ್ಟರ್ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು ಅಂತ ಹೇಳ್ಬಿಟ್ಟು. ನಿಜ, ಈ ಮೇ ತಿಂಗಳು ಬಂದರೆ 2 ವರ್ಷ ಆಗುತ್ತೆ. 1 ವರ್ಷ ಕಂಪ್ಲೀಟಾಗಿ 2 ವರ್ಷಕ್ಕೆ ಬೀಳುತ್ತೆ ಈ ವರ್ಷ ಬಂದರೆ. ವರ್ಷಗಟ್ಲೆನೂ ಆಗುತ್ತೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ಒಂದು ಪೇಮೆಂಟ್ ತಗೋಬೇಕಂದ್ರೆ 3 ವರ್ಷ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ. ಹೇಳಿದ್ನಲ್ವಾ, ನಮ್ಮದು ಚಿಕ್ಕ ಯೂಟ್ಯೂಬರ್ಸದು ಸ್ವಲ್ಪ ಕಷ್ಟನೇ. ನಾವೆಷ್ಟು ಎಫರ್ಟ್ ಹಾಕಿ ವೀಡಿಯೋ ಮಾಡಿದ್ರು ಕೂಡ ಒಂದು ಸತಿ ಓಡೋದಿಲ್ಲ. ಅದು ಮಾಡ್ತಾಯಿದ್ದೀವಿ, ಮಾಡೋಣ, ಕೈ ಬಿಡಬಾರ್ದು ಅನ್ನೋ ಒಂದು ಇದಿದ್ರೆ ಮಾಡ್ಕೊಂಡು ಹೋಗ್ಬೋದು. 2 ವರ್ಷ ಆಗುತ್ತೆ ಸಿಸ್ಟರ್ ಈ ಮೇ ತಿಂಗಳು ಬಂದರೆ. ತುಂಬ ಕಷ್ಟನೇ, ಸುಲಭ ಅಂತೂ ಅಲ್ಲ ಇದು. ಆದರೂ ಕೂಡ ಏನೋ ಒಂದು ಧೈರ್ಯ ಮಾಡಿಕೊಂಡು ಮತ್ತು ಏನೋ ಒಂದು ಭರವಸೆ ಇಟ್ಕೊಂಡು, ಆಸೆ ಇಟ್ಕೊಂಡು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇನ್ನು ಊಟ ಎಲ್ಲ ಆಯಿತು ನಮ್ಮದು. ಊಟ ಎಲ್ಲ ಮುಗಿಸ್ಬಿಟ್ಟು ಇನ್ನು ಕಲ್ಯಾಣಿಗೆ ಜೋಲಿ ಕಟ್ತಾಯಿದ್ದೀನಿ. ಸೀರೆ ಆ ಕಿಟಿಗೆಗೂ ಸ್ವಲ್ಪ ಲೆಂತ್ ಕಮ್ಮಿ ಆಗುತ್ತಲ್ವ, ಅದಕ್ಕೊಂದು ಸ್ವಲ್ಪ ಹಗ್ಗ ಕಟ್ಬಿಟ್ಟು ಜಾಯಿಂಟ್ ಮಾಡಿದ್ದೀನಿ. ಅವನಿಗೆ ಜೋಲಿಯಲ್ಲಿ ಮಲಗಿಸ್ಬಿಟ್ರಂತೂ ತುಂಬ ಚೆನ್ನಾಗಿ ಮಲ್ಕೊತಾನೆ. ಬೆಳಗ್ಗೆ ಆಗೋವರೆಗೂ ಕೂಡ ಎದ್ದೊಳೋದಿಲ್ಲ, ಅಷ್ಟು ನೀಟಾಗಿ ನಿದ್ದೆ ಮಾಡ್ತಾನೆ. ಮತ್ತು ಅವ್ನ ಜೋಲಿಗೆ ಸರಿಗೆ ಮೇಲೆ ಫ್ಯಾನ್ ಇದೆ ಅಲ್ವಾ,
ಫ್ಯಾನ್ ಹಾಕ್ಬಿಟ್ರೆ ಸಾಕು ಚೆನ್ನಾಗಿ ಮಲಗ್ತಾನೆ. ಇತ್ತೀಚೆಗಂತೂ ಹುಳ ಜಾಸ್ತಿ ಆಗಿಬಿಟ್ಟಿದೆ. ಹುಳದ್ದೇ ಒಂಥರ ಟೆನ್ಷನ್ ಅಂತಲೇ ಹೇಳ್ಬೋದು. ಸರಿಯಾಗಿ ಒಂದು 3-4 ದಿನದಿಂದ ನಿದ್ದೆನೇ ಇಲ್ಲ ಹೇಳ್ಬೇಕಂದ್ರೆ, ಅಷ್ಟು ಹುಳ ಬರ್ತಾಯಿದೆ. ಮತ್ತು ಲೈಟ್ ಆಫ್ ಮಾಡಿದ್ರು ಕೂಡ ಅಷ್ಟೇ, ಯಾವಾಗಾದ್ರೂ ಹಿಂಗೆ ಎದ್ಬಿಟ್ಟು ಲೈಟ್ ಹಾಕಿದ್ರಂತೂ ಸುಮ್ಮನೆ ಎಲ್ಲ ಬಂದುಬಿಡುತ್ತೆ. ಅದಕ್ಕೆ ಒಂದು ಸ್ವಲ್ಪ ತುಂಬ ಡಿಸ್ಟರ್ಬೆನ್ಸ್ ಇದೆ. ಅಂದರೆ ಹೊರಗಡೆ ಇದ್ರಂತೂ ಒಳಗಡೆ ಲೈಟ್ ಆಫ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಹೊರಗಡೆ ಇದ್ಬಿಟ್ಟು ಆಮೇಲೆ ಒಳಗೆ ಬರ್ತೀವಿ. ಆ ಥರ ಪರಿಸ್ಥಿತಿ ಬಂದಿದೆ. ಮಳೆ ಬಂದರೂ ಕೂಡ ಹುಳುಗಳು ಸರಿಯಾಗಿ ಹೋಗ್ತಾ ಇಲ್ಲ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಓಕೆ ಫ್ರೆಂಡ್ಸ್, ಈ ಚಿಕ್ಕ ವ್ಲಾಗು ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಹಾಗೆ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆದ್ರಂತೂ ಲೈಕ್ ಮಾಡೋದಂತೂ ಮಿಸ್ ಮಾಡಬೇಡಿ. ಹಾಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದು ಕೂಡ ಕಮೆಂಟಲ್ಲಿ ತಿಳಿಸಿ. ಒಂದು ಕಮೆಂಟ್ ಮಾಡಿದ್ರು ಕೂಡ ನಮಗೂ ಎಷ್ಟೊಂದು ಇದಿರುತ್ತೆ, ಈ ಥರ ವೀಡಿಯೋಸು ಹೋಗ್ತಾಯಿದೆ, ಅವ್ರಿಗೂ ಕೂಡ ಇಂಥವ್ರು ಕಮೆಂಟ್ ಮಾಡಿದ್ರಿ, ಚೆನ್ನಾಗಿ ಹೋಗ್ತಾ ಇದೆ ಏನಂತ ನನಗೂ ಕೂಡ ಒಂಥರ ಅಂದರೆ ಒಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ ನಿಮ್ಮ ಕಮೆಂಟ್ ನೋಡಿ. ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ.